ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ, ಹಾಗೆ ಪ್ರಿಯಾಂಕಾ ಖರ್ಗೆನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾ ಇದ್ದಾನೆ. ಹುಚ್ಚುತನ ಮಾಡಕ್ ಹೋಗ್ಬೇಡಿ, ಪ್ರಕರಣದಲ್ಲಿ ಹುಚ್ಚುತನ ಮಾಡಕ್ ಹೋಗ್ಬೇಡಿ. ತತ್ಕ್ಷಣ ಪ್ರಿಯಾಂಕಾ ಖರ್ಗೆ ಅವ್ರು ರಾಜೀನಾಮೆ ತೆಗೆದುಕೊಳ್ಳಿ, ಇಲ್ಲ ಕಿತ್ತು ಬಿಸಾಡಿ, ಅವ್ರನ್ನ ಮಂತ್ರಿಮಂಡಲದಿಂದ ಕೈ ಬಿಡಿ. ತತ್ಕ್ಷಣ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು. ಕಾರಣ ಏನು? ಸುಪಾರಿ ಕಿಲ್ಲರ್ನ ಇದ್ರಲ್ಲಿ ಬಳಸ್ಕೊಂಡಿದ್ದಾರೆ, ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊಲ್ಲಾಪುರ ಪಕ್ಕದ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಕೆಲವ್ರನ್ನ ಹೈರ್ ಮಾಡಿ, ಕೊಲೆಗಡಕರನ್ನ ಅಲ್ಲಿ ಹೈರ್ ಮಾಡಿ ಅವರಿಂದನೂ ಕೂಡ ಒತ್ತಡ ಹಾಕಿದ್ದಾರೆ ಇವ್ರ ಮೇಲೆ. ಹಾಗಾಗಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಿಬಿಐ ತನಿಖೆನೇ ಆಗ್ಬೇಕು. ಇನ್ನು ಯಾವುದೇ ತನಿಖೆ ಸಾಧ್ಯ ಇಲ್ಲ, ಯಾವುದೇ ತನಿಖೆ ಸಾಧ್ಯ ಇಲ್ಲ. ಎರಡನೇದು, ಆ ಕುಟುಂಬ ಪಾಪ ಧೈರ್ಯವನ್ನ ಕಳ್ಕೊಳ್ತಾ ಇದ್ದಾರೆ, ಧೈರ್ಯವನ್ನ ಕಳ್ಕೊಳ್ತಾರೆ. ನನಗೆ ಗೊತ್ತಿದೆ, ರಾತ್ರಿ ನೀವು ಇಲ್ಲಿ ದಯವಿಟ್ಟು ಮಾಧ್ಯಮದವ್ರನ್ನ ವಿನಂತಿ ಮಾಡ್ತೇನೆ, 24 ಗಂಟೆ ತಾವಿರಿ ದಯವಿಟ್ಟು. ನಮ್ಮ ಕಾರ್ಯಕರ್ತರಿಗೂ ಹೇಳ್ತಾನೆ, ಇಲ್ಲ ರಾತ್ರಿ 2 ಗಂಟೆ ಬಂದು ಕದ ತಡ್ತಾರೆ ಪ್ರಿಯಾಂಕಾ ಖರ್ಗೆ. ನನಗೆ ಗೊತ್ತಿದೆ, ಗುಲ್ಬರ್ಗನಲ್ಲಿ ಬೇರೆ ಬೇರೆ ಪ್ರಕರಣಗಳು ನಡೆದಾಗ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಹೋಗಿ ಬಾಗಿಲು ತಟ್ಟಿ ಎಬ್ಸಿ ಅವ್ರಿಗೆ ಬೇರೆ ರೀತಿ ಆಮಿಷನ ಒಡ್ಡಿ, ಇಲ್ಲಾಂದ್ರೆ ಬೆದರಿಸಾದ್ರೂ ಕೂಡ ಅವ್ರಿಗೆ ಯಾವುದೇ ಕೇಸನ್ನು ರಿಜಿಸ್ಟರ್ ಮಾಡೋ ರೀತಿಯಲ್ಲಿ ಒತ್ತಡ ಹಾಕಿರ್ತಕ್ಕಂಥ ಅನೇಕ ಪ್ರಕರಣಗಳಿದ್ದಾವೆ, ಯಾವ ಕೂಡ ಹೊರಗೆ ಬಂದಿಲ್ಲ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ದೊಡ್ಡ ಬೆದರಿಕೆ ನಾವು ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಆ ಕುಟುಂಬದ ಪರವಾಗಿ, ಬಡ ಕುಟುಂಬದ ಪರವಾಗಿ, ಆ ಹೆಣ್ಮಕ್ಳ ಪರವಾಗಿ, ಆ ಸಚಿನ್ಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಕುಟುಂಬದ ಪರವಾಗಿದೆ. ನಾವು ರಾಜಕಾರಣ ಮಾಡೋದಿಲ್ಲ, ರಾಜಕಾರಣ ಮಾಡಕ್ ಹೋಗೋದಿಲ್ಲ. ರಾಜು ಕಪ್ನೂರ್ ಏನಾದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತನಿಖೆ ಆಗ್ಬೇಕಾಗ್ತದೆ, ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗ್ಬೇಕಾಗ್ತದೆ. ಸ್ವತಃ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನೋಡಿ, ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂಥ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ, ಇದು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಪಾಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು ತಾವು ನೋಡಿದಿರಿ. ಇಲ್ಲಿ 3 ವಿಚಾರ. ಒಂದು ಸೂಸೈಡು, ಮತ್ತೆ ಸೂಸೈಡ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ, ಸ್ವಾಮೀಜಿಗಳಿಗೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ, ಇಲ್ಲಿ ನಮ್ಮ ಬಿಜೆಪಿ ಶಾಸಕರು, ನಮ್ಮ ಪಕ್ಷದ ಮುಖಂಡರ ಮೇಲೆ ಬೆದರಿಕೆ ಇದೆ, ಅವರ ಪ್ರಾಣಕ್ಕೂ ಕೂಡ ಬೆದರಿಕೆ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆಮ್ಯಾಗ ಬರೋಣ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರದ ದರ್ಪದಿಂದ, ಮತ್ತು ಇದು ಕಲಬುರಗಿ ಜಿಲ್ಲೆನಲ್ಲಿ ಏನು ಹೊಸ ಪ್ರಕರಣ ಏನಲ್ಲ, ಮೊದಲ ಪ್ರಕರಣ ಏನಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 1.25 ವರ್ಷದಲ್ಲಿ ಈ ರೀತಿ 4-5 ಪ್ರಕರಣಗಳಾಗಿದ್ದಾವೆ. ಮತ್ತು ಎಲ್ಲ ಪ್ರಕರಣಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಮುಚ್ಚಾಕ್ತಕ್ಕಂಥ ಕೆಲಸ ರಾಜಕೀಯ ಒತ್ತಡದಿಂದ ಇವೆಲ್ಲವೂ ಕೂಡ ಆಗಿದೆ. ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಅವ್ರು ಎಷ್ಟು ಸಲ ಮಾಡಿದ್ರು ಕೂಡ ಸಾಲದು. ಅವರ ಒಂದು ಧೈರ್ಯವನ್ನು ನಾವು ನಿಜವಾಗ್ಲೂ ಕೂಡ ಮೆಚ್ಕೊಳ್ಳೇಬೇಕು, ಧೈರ್ಯವನ್ನು ಮೆಚ್ಕೊಳ್ಳೇಬೇಕು. ಇವ್ರು ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ವೋ, ರಾತ್ರಿ 9 ಗಂಟೆಗೆ, ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಕೂಡ ಒಂದು FIR ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ತಗೊಳ್ಳೋಕ್ಕೂ ಕೂಡ ಪೊಲೀಸರು ಹಿಂಜರಿತಾರೆ ಅಂತ ಹೇಳಿದ್ರೆ, ಕೊನೆಗೆ 9 ಗಂಟೆಗೆ ಪಾಪ ಆನ್ಲೈನ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ, FIR ರಿಜಿಸ್ಟರ್ ಆಗಬೇಕು ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.